ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗಿದೆ. ಬಿಜೆಪಿ ವಿರುದ್ಧ ಬಸವಜ್ಜಿಯ ಮೃತ್ಯುಂಜಯ ಸ್ವಾಮೀಜಿ ಅವರು ಈಗ ಗುಡುಗಿದ್ದಾರೆ. ಬಿಜೆಪಿ ತನ್ನ ಕಾಲ್ ಮೇಲೆ ತಾನೇ ಕಲ್ಲು ಹಾಕಿಕೊಂಡಿದೆ. ಈಗಾಗಲೇ ಪಂಚಮಸಾಲಿ ಲಿಂಗಾಯತ ಸಮುದಾಯದ ನಾಯಕರೆಲ್ಲರೂ ಕೂಡ ಯತ್ನಾಳ್ ಅವರ ಪರವಾಗಿ ನಿಲ್ತಿದ್ದಾರೆ. ಅದರಲ್ಲೂ ಕೂಡ ಮೃತ್ಯುಂಜಯ ಶ್ರೀಗಳು ಕೂಡ ಇವ್ರ ಪರವಾಗಿನೇ ನಿಲ್ತಾ ಇರೋದು. ಬಿಜೆಪಿ ತನ್ನ ಕಾಲ್ ಮೇಲೆ ತಾನೇ ಕಲ್ಲು ಹಾಕೊಳ್ಳುವಂತ ಕೆಲಸ ಮಾಡಿಕೊಂಡಿದೆ. ಬಿಜೆಪಿಯ ಕೆಲ ನಾಯಕರ ಕುತಂತ್ರದಿಂದ ಯತ್ನಾಳ್ ಅವರ ಉಚ್ಚಾಟನೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಈ ರೀತಿ ಕುತಂತ್ರ ಮಾಡಿ ಉಚ್ಚಾಟನೆಗೊಳಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಯತ್ನಾಳ್ ಉಚ್ಚಾಟನೆಯನ್ನ ವರಿಷ್ಠರು ವಾಪಸ್ ಪಡಿಲೇಬೇಕು, ಇಲ್ಲಾಂದ್ರೆ ನಾವು ಪಂಚಮಸಾಲಿ ಸಮುದಾಯದ ಆಕ್ರೋಶದ ಬಿಸಿ ಏನಿದೆ ಇನ್ನೂ ಹೆಚ್ಚಾಗುತ್ತೆ, ಹೈಕಮಾಂಡ್ಗೆ ಬಿಸಿ ತಟ್ಟುತ್ತೆ ಅಂತೇಳಿ ಬೆಳಗಾವಿಯಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳು. ಮೃತ್ಯುಂಜಯ ಸ್ವಾಮೀಜಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿದ್ದಾರೆ. ಅವರ ನಿಲುವೇನು, ಮುಂದಿನ ಹೋರಾಟ ಏನು, ಯಾವ ರೀತಿ ಯತ್ನಾಳ್ ಅವರಿಗೆ ಬೆಂಬಲ ಕೊಡ್ತಾರೆ, ಏನೇನು ಮಾತನಾಡಿದ್ದಾರೆ ನೋಡೋಣ. ಬಿಜೆಪಿಯ ವರಿಷ್ಠರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಖಂಡ ಕರ್ನಾಟಕದಲ್ಲಿ ಈಗ ಯತ್ನಾಳ್ ಬೆಂಬಲಿಗರು ತೀವ್ರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಪಂಚಮಸಾಲಿ ಸಮುದಾಯ ಕೂಡ ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಇವತ್ತು ಮಹತ್ವದ ಸಭೆಯನ್ನು ಬೆಳಗಾವಿಯ ಗಾಂಧಿ ಭವನದಲ್ಲಿ ನಡೆಸಲಾಗ್ತಾ ಇದೆ. ನಮ್ಮ ಜೊತೆ ಮಾತನಾಡೋಕ್ಕೆ ಸ್ವತಃ ಏನು ಕೂಡಲ ಸಂಗಮ ಶ್ರೀಗಳಂತ ಶ್ರೀಗಳ ನಮ್ಮ ಜೊತೆ ಅವ್ರ ಕೇಳೋಣ. ಯತ್ನಾಳ್ ಅವರ ಉಚ್ಚಾಟನೆ ಯಾವ ರೀತಿ ಇದನ್ನು ತಾವು ಸ್ವೀಕಾರ ಮಾಡ್ತಾ ಇದ್ದಾರೆ? ಬಸವಪಾಟಿ ಯತ್ನಾಳ್ ಅವರ ಉಚ್ಚಾಟನೆ ಅಂತಂದರೆ ಇಲ್ಲೇ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಂಡಂಗೆ ಆಗಿದೆ ಅಂತ. ಅವ್ರಿಗೇನೂ ತೊಂದರೆ ಆಗೋದಿಲ್ಲ, ನಮ್ಮ ಸಮಾಜಕ್ಕೇನೂ ತೊಂದರೆ ಆಗೋದಿಲ್ಲ. ಭಾರತೀಯ ಜನತಾ ಪಕ್ಷದ ಮುಂದಿನ ಬೆಳವಣಿಗೆ ಭಾಳ ದೊಡ್ಡ ಹಿನ್ನಡೆ ಆಗುತ್ತೆ. ಕಾರಣ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕದ ಧ್ವನಿಯಾಗಿದ್ದರು. ಬಿ ಜೆ ಪಿ ಪಕ್ಷ ಹೇಳುವಂಥ ಆ ಹಿಂದುತ್ವದ ಪ್ರಬಲ ನಾಯಕರಾಗಿದ್ದರು ಮತ್ತು ಲಿಂಗಾಯತರ ನಾಯಕತ್ವಕ್ಕೆ ಭಾಳ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡಿದ್ದರು ಮತ್ತು ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಭಾಳ ದೊಡ್ಡ ಸಹಕಾರಿಯಾಗಿದ್ದರು. ಈ ಎಲ್ಲ ಅಂಶದ ಅಡಿಯಲ್ಲಿ ಅವರು ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಕೆಲವೊಂದು ವ್ಯಕ್ತಿಗಳು ಕೇಂದ್ರ ಶಿಸ್ತು ಪಾಲನಾ ಸಮಿತಿಗೆ ಮಿಸ್ಗೈಡ್ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ, ಇಂದಲ್ಲಿ ನಾಳೆ ಬಸವನಗೌಡರು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ರಾಜ್ಯಾಧ್ಯಕ್ಷರಾಗ್ತಾರೆ, ಇದರಿಂದ ಉತ್ತರ ಕರ್ನಾಟಕದ ನಾಯಕತ್ವಕ್ಕೆ ಹೆಚ್ಚು ಒತ್ತು ಕೊಡುತ್ತೆ, ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಮುನ್ನೆಲೆ ಬರುತ್ತೆ ಮತ್ತು ಹಿಂದುತ್ವದ ವಿಚಾರಗಳು ಮತ್ತಷ್ಟು ಭಾಳಷ್ಟು ಪ್ರಬಲವಾಗಿ ಬೆಳೆಯುತ್ತವೆ ಅನ್ನುವಂಥ ಒಂದೇ ಒಂದು ಹೊಟ್ಟೆ ಕಿಚ್ಚಿನಿಂದ ಈ ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಪಂಚಮಸಾಲಿ ಸಮಾಜದ ಒಬ್ಬ ರಾಜಕೀಯ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಬೆಳೀತದೆ, ರಾಜ್ಯ ಮಟ್ಟದಲ್ಲಿ ಬೆಳೀತಿದ್ದಾರೆ. ಆ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಒಳಗಿರ್ತಕ್ಕಂಥ ಕೆಲವು ದುಷ್ಟ ಮನಸ್ಸುಗಳು ಈ ಷಡ್ಯಂತ್ರ ಮಾಡಿ ಕುತಂತ್ರ ಮಾಡಿ ಅವ್ರನ್ನ ಉಚ್ಚಾಟನೆ ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗ್ತಿದೆ ಅನ್ನುವಂಥ ಎಚ್ಚರಿಕೆ ಮಾತೇಳಕ್ಕೆ ಇಚ್ಛೆಪಡ್ತೀನಿ. ಸನ್ಮಾನ್ಯ ಪ್ರಧಾನಮಂತ್ರಿಯವ್ರ ಬಗ್ಗೆ, ಅಮಿತ್ ಶಾ ಅವ್ರ ಬಗ್ಗೆ ನಮ್ಮ ಜನಕ್ಕೆ ಯಾರಿಗೂ ಬೇಸರಿಲ್ಲ. ಕಾರಣ ಅವ್ರ ಗಮನಕ್ಕೆ ಬಾರದ ರೀತಿಯಲ್ಲಿ ಕೇಂದ್ರ ಶಿಸ್ತು ಪಾಲನಾ ಸಮಿತಿ ಕೆಲಸ ಮಾಡಿದೆ. ಹಾಗಾಗಿ ಕೂಡಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ಮತ್ತು ಬಿ ಜೆ ಪಿ ರಾಜ ನಡ್ಡಾ ಅವರು ಸಮಾಲೋಚನೆ ಮಾಡಿ ಮಧ್ಯಸ್ಥಿಗೆ ವಹಿಸಿಕೊಂಡು ಈ ಸಮಸ್ಯೆಗೆ ಬಗೆಹರಿಸಿ ಉಚ್ಚಾಟನೆ ಕ್ರಮವನ್ನು ವಾಪಸ್ ಕೊಡೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನನ್ನ ಸಮಾಜದ ಪರವಾಗಿ ಅವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಇಲ್ಲದೆ ಹೋದರೆ ನಮ್ಮ ಜನ ನಿಮ್ಮ ಪಕ್ಷದ ಮೇಲೆ ಇದುವರೆಗೆ ನಂಬಿಕೆ ಇಟ್ಟಿದ್ರು, ವಿಶ್ವಾಸ ಇಟ್ಟಿದ್ರು, ಅದನ್ನು ದೂರ ಹೋಗೋ ಸಾಧ್ಯತೆ ಐತಿ. ಈಗಾಗಲೇ ಯಡಿಯೂರಪ್ಪನವರು ಮೀಸಲಾತಿ ವಿಚಾರಕ್ಕೆ ಸ್ಪಂದನೆ ಮಾಡಲಿಲ್ಲ, ಸಹಕಾರ ಕೊಡಲ್ಲ ಅಂತೇಳಿ ಅದೇ ಒಂದು ಅಸಮಾಧಾನವೇ ಮೊನ್ನೆ 2023 ಚುನಾವಣೆಯಲ್ಲಿ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ ಆಗಲಿಕ್ಕೆ ಸಾಧ್ಯತೆ ಇತ್ತು. ಇನ್ನು ಇದು ಹಂಗೆ ಉಳ್ಕೊಂತು. ನಮ್ಮ ಸಮಾಜ ನಾಯಕರನ್ನು ಬೆಳೆಸಲಿ, ಇವರು ನಮ್ಮ ನಾಯಕರನ್ನ ಕೇವಲ ಯುಜಂತರು ಮಾಡ್ತಾರೆ, ನಮ್ಮ ನಾಯಕರನ್ನ ಇವರು ಹತ್ತಿಕ್ತಾರೆ ಅಂತೇಳಿ ಈ ಒಂದು ಸಂದೇಶ ಇವತ್ತು ಹೋಗ್ಬಿಟ್ಟಿದೆ. ಇದರಿಂದ ನಿಮ್ಮ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗೋ ಕೆಲಸವನ್ನು ತಾವು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ. ಹಾಗಾಗೇ ನಾನು ಇವತ್ತು ಮಧ್ಯಾಹ್ನ ಮೀಟಿಂಗ್ ಕರೆದು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡ್ಕೊಂಡು ರಾಜ್ಯಾದ್ಯಂತ ಯಾರು ನಮ್ಮ ಸಮಾಜದ ನಾಯಕತ್ವವನ್ನು ಕುಗ್ಗಿಸೋ ಪ್ರಯತ್ನ ಮಾಡೋ ಅಂಥವ್ರ ವಿರುದ್ಧ ಹೋರಾಟ ಮಾಡ್ತೀನಿ. ಅಂಥವ್ರನ್ನ ನಮ್ಮ ಜನ ಯಾವ ಕಾರಣಕ್ಕೂ ಬೆಂಬಲಿಸಬಾರ್ದು ಅಂತೇಳಿ ಸಂದೇಶ ಕೊಡುವಂಥ ಹಿನ್ನೆಲೆ ಒಳಗೆ ಮತ್ತು ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಕೂಡಲೇ ಏನು ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಯಾರು ಮಾಡಕತ್ತಾರೆ ಅವ್ರನ್ನ ಸಮಾಜ ಯಾವ ಕಾರಣಕ್ಕೂ ಇನ್ಮೇಲೆ ನಂಬಬಾರ್ದು ಅನ್ನುವಂಥ ಹಿನ್ನೆಲೆ ಒಳಗೆ ಮತ್ತು ಗೌಡರಿಗೆ ನೈತಿಕವಾಗಿ ಬೆಂಬಲ ಕೊಡಬೇಕು ಉದ್ದೇಶಕ್ಕೆ 3 ಉದ್ದೇಶ ಇಟ್ಕೊಂಡು ಇವತ್ತು ಸಭೆ ಮಾಡ್ತಾರೆ. ಯತ್ನಾಳ್ ಜೊತೆ ಏನಾದ್ರು ಮಾತನಾಡಿದ್ರು ಗುರುಜಿ ಉಚ್ಚಾಟನೆ ಆದ ಬಳಿಕ? ಇವತ್ತು ಬೆಳಗ್ಗೆ ನಾನು ಮಾತಾಡಿದೆ. ಅವರೇನು ಧೃತಿಗೆಟ್ಟಿಲ್ಲ. ಬಹುತೇಕ ಅವ್ರಿಗೆ ಒಂದು ರೀತಿ ಹುಲಿ ಅಂತಲೇ ಗಟ್ಟಿ ಮನಸ್ಸು. ಅವ್ರು ಯಾವತ್ತೂ ಅದರಂತಿಂಥ ಅನೇಕ ಉಚ್ಚಾಟನೆ ಕ್ರಮ ಕೈಗೊಂಡ್ರು ಅವ್ರು ಎಂದು ಧೃತಿಗೆಟ್ಟಿಲ್ಲ. ಸಮಾಜ ಅವ್ರ ಜೊತೆಗೆ ಐತಿ. ಆಗ ಯಾಕಪ್ಪ ಅಂದರೆ ನಮ್ಮ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂಥವ್ರು.
ಪಕ್ಷದ ಒಳಗಿದ್ಕೊಂಡು ದುಡಿದ್ರು, ಪಕ್ಷದ ಹೊರಗಿದ್ಕೊಂಡು ದುಡಿದ್ರು. ಹಾಗಾಗಿ ಈ ಜನಾಂಗ ಅವ್ರ ಮೇಲೆ ನಂಬಿಕೆ ಇಟ್ಟಿದೆ, ವಿಶ್ವಾಸ ಇಟ್ಟಿದೆ. ಹಾಗಾಗಿ ಅವರು ಯಾಕಂಡು ಧೃತಿಗೆಟ್ಟಿಲ್ಲ, ಧೈರ್ಯವಾಗಿದ್ದಾರೆ. ನಾನು ಅವ್ರಿಗೆ ಧೈರ್ಯ ಹೇಳಿದ್ದೀನಿ ಮತ್ತು ಕೂತ್ಕೊಂಡು ಆಲೋಚನೆ ಮಾಡೋಣ, ಚರ್ಚೆ ಮಾಡೋಣ ಅಂತಂದರೆ. ಮತ್ತು ಇಡೀ ಸಮಾಜ ಇವತ್ತು ಅವ್ರ ಜೊತೆಗೆ ಈಗಾಗಲೇ ನಮ್ಮ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಕತ್ತಾರೆ, ಪಕ್ಷದ ಹೊರ ಬರಕತ್ತಾರೆ, ಪ್ರತಿಭಟನೆ ಮಾಡಕತ್ತಾರೆ. ಇದು ಮುಂದುವರ್ಕೊಂತ ಹೋಗಬಾರ್ದು ಅನ್ನುವಂಥ ನನ್ನ ಕಳಕಳಿ ಐತಿ. ಅದನ್ನು ಸರಿಪಡಿಸೋ ಪ್ರಯತ್ನ ಕೂಡಲೇ ಹೈಕಮಾಂಡ್ ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಉತ್ತರ ಕರ್ನಾಟಕ ಅಂದ್ರೆ ಬಿಜೆಪಿ ಭದ್ರಕೋಟೆ, ಅದ್ರ ಲಿಂಗಾಯತರು ಹೋಟೆಲ್ ಭಾಳ ಪ್ರಮುಖವಾಗಿ ಈ ಯತ್ನಾಳ್ ಉಚ್ಚಾಟನೆ ಇದು ಬಿಜೆಪಿ ಅವನತಿ ಕಾರಣ ಆಗುತ್ತಂತಾರೆ. BJP ಖಂಡಿತವಾಗಿ ಹಿನ್ನಡೆ ಆಗಲಿಕ್ಕೆ ಸಾಧ್ಯತೆ ಐತಿ. ಯಾಕಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಸವನಗೌಡರದೇ ಒಂದು 10,000-20,000 ವೋಟ್ ಫಾರ್ವರ್ಡ್ಸ್ ಅದಾರೆ. ಮತ್ತು ಯಾರೇ MLA ಆಗಬೇಕಂದ್ರೆ ಬರೀ 2,000-3,000 ವೋಟಿಂದ ಗೆಲ್ತದೆ. ಗೌಡ್ರನ್ನ ಏನಾದರೂ ತೊಂದರೆ ಕೊಟ್ಟರಪ್ಪ ಅಂದ್ರೆ BJPಗೆ ಭಾಳ ದೊಡ್ಡ ಹಿನ್ನಡೆ ಆಗಲಿ. ಸೊ ಮತ್ತೊಂದು ರೀತಿ ದೊಡ್ಡ ಹೋರಾಟಕ್ಕೆ ಒಂದು ವೇದಿಕೆ ಆಗುತ್ತೆ. ಖಂಡಿತ ಒಂದು ಕಡೆ ಮೀಸಲಾತಿಯನ್ನು ಕೊಟ್ಟಿಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಜನ ಸೆಟ್ಟಾಗ್ಯಾರೆ. BJP ಅವರು ನಮ್ಮ ನಾಯಕರನ್ನು ಹತ್ತಿಕ್ಕ ಪ್ರಯತ್ನ ಮಾಡಕತ್ತಾರೆ ಅಂತೇಳಿ ಹಿಂಗೆ ನಮ್ಮ ಜನ ಸೆಟ್ಟಾಗ್ಯಾರೆ. ಈ ಎರಡೂ ಪಕ್ಷಗಳು ಹಿಂಗೆ ಮಾಡಕತ್ತಾರಂತೆ. ಸಮಾನಾಂತರವಾಗಿ ಈ ಪಕ್ಷವನ್ನು ಹೊರತುಪಡಿಸಿ ಯಾವ ರೀತಿಯಾಗಿ ನಾವು ಹೋರಾಟ ಮಾಡಬೇಕು, ಯಾವ ಸಂಘಟನೆ ಮಾಡಬೇಕು, ಯಾವ ರೀತಿ ನಮ್ಮ ಹಕ್ಕನ್ನು ಕೇಳಬೇಕು ಅಂತ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತೀವಿ. ಸೊ ಇವಿಷ್ಟು ಏನಂದರೆ ಶ್ರೀಗಳು ಹೇಳುವಂಥ ಮಾತು, ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದಂಥ ಆದೇಶವನ್ನು ಬಿಜೆಪಿ ವರಿಷ್ಠರು ವಾಪಸ್ ಪಡೆದುಕೊಳ್ಬೇಕು, ಇಲ್ಲವಾದರೆ